ನಮಸ್ಕಾರ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಸ್ಟಾರ್ ಆಟಗಾರ, ಕ್ರೀಡಾ ಅಭಿಮಾನಿಗಳಿಗೆ ಬಿಗ್ ಶಾಕ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವ ಆ ಸ್ಟಾರ್ ಆಟಗಾರರಾದರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಬಾರಿಯ T20 ವಿಶ್ವಕಪ್ನಿಂದ ನ್ಯೂಜಿಲೆಂಡ್ ತಂಡ ಲೀಗ್ ಹಂತದಿಂದಲೇ ಹೊರಬಿದ್ದಿದೆ. ಕಿವೀಸ್ ತಂಡ ಲೀಗ್ ಸುತ್ತಿನಲ್ಲಿ ಆಡಿದ 3 ಪಂದ್ಯಗಳಲ್ಲಿ 2ರಲ್ಲಿ ಸೋಲು ಎದುರಿಸಬೇಕಾಯಿತು. ಹೀಗಾಗಿ ಉಗಾಂಡ ವಿರುದ್ಧದ ಪಂದ್ಯದಲ್ಲಿ ಗೆದ್ದು ಪಪುವಾ ನ್ಯೂಗಿನಿ ವಿರುದ್ಧ 1 ಪಂದ್ಯ ಉಳಿದಿದ್ದರೂ ಕೂಡ ಅಂಕಗಳ ಆಧಾರದ ಮೇಲೆ ಕೇನ್ ಪಡೆ ವಿಶ್ವಕಪ್ನಿಂದ ಹೊರಬಿದ್ದಿದೆ. ಒಂದೆಡೆ ಈ ಬಾರಿಯ T20 ವಿಶ್ವಕಪ್ ಗೆದ್ದು ವಿಶ್ವಕಪ್ ಬರವನ್ನ ನೀಗಿಸಿಕೊಳ್ಳಬೇಕೆಂಬ ಕನಸು ಹೊತ್ತಿದ್ದ ಕಿವೀಸ್ ಪಡೆಯ ಕನಸು ಮೊಳಕೆಯಲ್ಲೇ ಸತ್ತು ಹೋಗಿದೆ. ಇನ್ನೊಂದೆಡೆ ಕಿವೀಸ್ ತಂಡದ ಹೋಮ್ ಕಮಿಂಗ್ ಮುನ್ನ ನ್ಯೂಜಿಲೆಂಡ್ನ ಸ್ಟಾರ್ ಕ್ರಿಕೆಟಿಗ ಆಗಿರುವ ಟ್ರೆಂಟ್ ಬೋಲ್ಟ್ ನಿವೃತ್ತಿಯ ದೊಡ್ಡ ಘೋಷಣೆ ಮಾಡಿದ್ದಾರೆ. ಉಗಾಂಡ ವಿರುದ್ಧದ ಪಂದ್ಯದ ಮುಕ್ತಾಯದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಟ್ರೆಂಟ್ ಬೋಲ್ಟ್ ರವರು, ಇದು ನನ್ನ ಕೊನೆಯ T20 ವಿಶ್ವಕಪ್ ಎಂದು ಹೇಳಿದ್ದಾರೆ. ಅಂದ್ರೆ ಅವರು 2026ರ T20 ವಿಶ್ವಕಪ್ನಲ್ಲಿ ಬೋಲ್ಟ್ ಆಡುವುದಿಲ್ಲ ಎಂಬುದು ಸಾಬೀತುಪಡಿಸಿದ್ದಾರೆ ಸ್ನೇಹಿತರೆ. ಬೋಲ್ಟ್ ತಮ್ಮ ಹೇಳಿಕೆಯಲ್ಲಿ, ಇದು ನನ್ನ ಕೊನೆಯ T20 ವಿಶ್ವಕಪ್, ನಾನು ಹೇಳಬೇಕಾಗಿರುವುದು ಇಷ್ಟೇ ಎಂದರು. 2011ರ ಡಿಸೆಂಬರ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಬೋಲ್ಟ್ ಅಂದಿನಿಂದ ಕಿವೀಸ್ ತಂಡದ ಪ್ರಮುಖ ಬೌಲರೇ ಆಗಿದ್ದಾರೆ. ಇದುವರೆಗೆ ಬೋಲ್ಟ್ 2014ರಿಂದ T20 ವಿಶ್ವಕಪ್ನ 4 ಸೀಸನ್ಗಳಲ್ಲಿ ಭಾಗವಹಿಸಿದ್ದಾರೆ. ಬೋಲ್ಟ್ ಈಗ ನ್ಯೂಜಿಲೆಂಡ್ ತಂಡದ ಪರ ಆಡುತ್ತಾರೆಯೋ ಅಥವಾ ಯಾವುದೇ ಒಂದು ಸ್ವರೂಪದಿಂದ ನಿವೃತ್ತಿ ಹೊಂದುತ್ತಾರೆ ಎಂಬುದು ದೃಢಪಟ್ಟಿಲ್ಲ. ಆದರೆ ಅವರು 2024ರ T20 ವಿಶ್ವಕಪ್ ಆಡುವುದಿಲ್ಲ ಎಂಬುದು ಖಚಿತವಾಗಿದೆ. 2022ರಲ್ಲಿ ಬೋಲ್ಟ್ ಕೇಂದ್ರೀಯ ಒಪ್ಪಂದದಿಂದ ಹೊರಗುಳಿದಿದ್ದರು. ಸ್ವತಃ ಅವರೇ ಈ ಆಯ್ಕೆಯನ್ನು ಆರಿಸಿಕೊಂಡಿದ್ದರು ಎಂದು ಹೇಳಲಾಗ್ತಾ ಇದೆ. ಪ್ರಸ್ತುತ ಅವರು ಪ್ರಪಂಚಾದ್ಯಂತ ಫ್ರಾಂಚೈಸಿ ಕ್ರಿಕೆಟ್ ಲೀಗ್ಗಳನ್ನು ಆಡುತ್ತಿದ್ದಾರೆ. ಬೋಲ್ಟ್ ಇಲ್ಲಿವರೆಗೂ 78 ಟೆಸ್ಟ್ ಪಂದ್ಯ, 114 ಏಕದಿನ ಹಾಗೂ 60 ಅಂತಾರಾಷ್ಟ್ರೀಯ T20 ಪಂದ್ಯಗಳನ್ನು ಆಡಿದ್ದಾರೆ. ಟೆಸ್ಟ್ ನಲ್ಲಿ 317, ಏಕದಿನದಲ್ಲಿ 211 ಮತ್ತು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 81 ವಿಕೆಟ್ಗಳನ್ನು ಪಡೆದಿದ್ದಾರೆ. ಒಟ್ಟಿನಲ್ಲಿ ಕ್ರಿಕೆಟ್ ಲೋಕದ ಬೆಸ್ಟ್ ಫಾಸ್ಟೆಸ್ಟ್ ಬೌಲರ್ ರಿಟೈರ್ಡ್ ಆಗುತ್ತಿರುವುದು ಕ್ರೀಡಾ ಅಭಿಮಾನಿಗಳಿಗೆ ನಿರಾಸೆ ತರಿಸಿದೆ ಅಂತ ಹೇಳಬಹುದು. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.